ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ನಿಮಗೆ ಮುಂದೆ ಬರುವಂತಹ ಟಿ ಪರೀಕ್ಷೆ ಆಗಿರ್ಬೋದು, HSTR GPSTR ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ವಿಡಿಯೋ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತೆ. ನಿಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳನೇ ಅನುಕೂಲ ಆಗುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿಯಾಗಿದೆ. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನ್ನಿಸುವಂತಹ ಒಂದು ಬಿಂದು ಯಾವುದು ಅಂತ. ಅಂದರೆ ಕಲಿಕೆ ಅಂತಕ್ಕಂಥದ್ದು ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ, ಫೈನಲ್ ಆಗಿ ಅದು ನಿಂತು ಹೋಗುತ್ತೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಸ್ಟೇಜ್. ಯಾವ ಸ್ಟೇಜ್ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಆಪ್ಷನ್ ABCD 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು, ಉತ್ತರ ಯಾವುದು ಅಂತ ನೀವು ಗೆಸ್ ಮಾಡಿ. ನಾನೀಗ ಆನ್ಸರ್ ಹೇಳ್ತೀನಿ. ಏನಪ್ಪ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ A ಸಮತಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡಿ ಇಲ್ಲಿ. ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು. ತುಂಬ ಇಂಟೆಲಿಜೆಂಟ್ ಇರುವಂತಹ ಮಕ್ಕಳು, ಟಾಪರ್ಸ್ ಯಾವಾಗ್ಲೂ ಏನು ಮಾಡಬೇಕು ಅಥವಾ ಯಾವಾಗ್ಲೂ ಏನರ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ನೋಡಿ ಇಲ್ಲಿ ಆಪ್ಷನ್ ABCD ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು? ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಕೂಡ ಎದುರು ನೋಡೋದು ಯಾವುದನ್ನ ಅಂತಂದರೆ ವಿನೂತನ ಕಾರ್ಯಗಳು. ಯಾವುದಾದ್ರೂ ಹೊಸದಾಗಿ ಯಾವುದಾದ್ರೂ ಒಂದು ಕೆಲಸಗಳನ್ನು ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ವರ್ಕ್ನ ಮಾಡಬೇಕು. ಈ ರೀತಿಯಾಗಿ ವಿನೂತನವಾಗಿರುವಂತಹ ಒಂದು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದ್ರ ಬಗ್ಗೆ ಅವರು ಯಾವಾಗಲೂ ಕೂಡ ಯೋಚನೆನ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು. ಇನ್ನು ಮೂರನೇದು ನೋಡಿ ಇಲ್ಲಿ. ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಅಂದರೆ ಮೆಂಟಲ್ ಏಜ್ 8 ವರ್ಷ, ಹಾಗೆಯೇ ದೈಹಿಕ ವಯಸ್ಸು ಅಂದರೆ ಕ್ರೋನೋಲಾಜಿಕಲ್ ಏಜ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ, 10 ಆಗಿದ್ರೆ ಆತನ ಬುದ್ಧಿ ಸೂಚ್ಯಾಂಕ ಅಂದರೆ IQ ಎಷ್ಟಿರುತ್ತೆ ಅನ್ನೋದು ಪ್ರಶ್ನೆ. ಇದನ್ನು ನಾವು ಒಂದು ಫಾರ್ಮುಲಾನ ಬಳಸ್ಕೊಂಡು ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ತುಂಬ ಜನಕ್ಕೆ IQ ಫಾರ್ಮುಲಾ ಹೇಗೆ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ನಾನು ಇವಾಗ ಅದನ್ನು ಹೇಳ್ಕೊಡ್ತೀನಿ. ಇವಾಗ ಫಸ್ಟಿಗೆ ಇದರಲ್ಲಿ ನೋಡಿಲ್ಲ ಆನ್ಸರ್ ಏನು ಅಂತ ನೀವು ಗೆಸ್ ಮಾಡಿರ್ತೀರಾ ಅಂತ ಭಾವಿಸ್ತಾ ಇವಾಗ ಮೂರನೇ ಪ್ರಶ್ನೆ ಇದು. ಮೂರನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು 80 ಆಗಿರುತ್ತೆ. ಹೇಗೆ 80 ಬಂತು ಅಂತಂದರೆ ಇವಾಗ IQ ಅಲ್ವಾ, IQ ಈಕ್ವಲ್ಸ್ ಫಸ್ಟು ಮೆಂಟಲ್ ಏಜ್ನ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೋನೋಲಾಜಿಕಲ್ ಏಜ್ ಇಂಟು 100 ಅನ್ನೋದು ಏನು, ಈ ಒಂದು IQನ ಬುದ್ಧಿಶಕ್ತಿ ಸೂಚ್ಯಾಂಕ ಮಟ್ಟವನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಫಾರ್ಮುಲಾ ಆಗಿರುತ್ತೆ. IQ ಈಕ್ವಲ್ಸ್ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೋನೋಲಾಜಿಕಲ್ ಏಜ್ ಇಂಟು 100. ಇದನ್ನು ನಾವು ಕನ್ನಡದಲ್ಲಿ ನಾವು ಬರೀಬೇಕು ಅಂತಂದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಈಕ್ವಲ್ಸ್ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100 ಅಂತ. ಇವಾಗ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಮಾನಸಿಕ ವಯಸ್ಸು ಎಷ್ಟು ಕೊಟ್ಟಿದ್ದಾರೆ, 8 ಅಂತ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 10 ಅಂತ ಕೊಟ್ಟಿದ್ದಾರೆ, ಇಂಟು 100. ಎಷ್ಟಾಯಿತು ಇವಾಗ ನಾನು ನಿಮಗೆ ಮಾಡಿನೇ ತೋರಿಸ್ತೀನಿ. 8 ಡಿವೈಡೆಡ್ ಬೈ 10 ಇಂಟು 100 ಅಂತ ಇದೆಯಲ್ಲ. 10 10 100 ಆಗುತ್ತೆ. ಇಲ್ಲಿಗೆ ಹೋಯ್ತು 10 1 10 10 100 ಆಗುತ್ತೆ. ಹಾಗಾಗಿ ಇಲ್ಲಿ ಉಳ್ಕೊಂಡಿರೋದೇನು 10 ಮತ್ತು 8. 10 8 80. ಆನ್ಸರ್ ಏನು ಬಂತು 80. ಈ ರೀತಿಯಾಗಿ ನಾವು ಏನು ಮಾಡ್ಬೋದು, IQನ ನಾವು ಕಂಡುಹಿಡಿಬೋದು. ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ನಾವು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಫಾರ್ಮುಲಾ ಇದಾಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ ನೋಡಿ ಇಲ್ಲಿ. ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಏನಿರ್ಬೋದು ನೋಡಿ ಇಲ್ಲಿ 4 ಆಯ್ಕೆಗಳಿದೆ. 4ನೇ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟು ಈ ಪ್ರಶ್ನೆಯನ್ನು ಕೇಳಿರೋ ಅಂಥದ್ದು. ಆಪ್ಷನ್ 1 2 3 4. 4 ಆಯ್ಕೆಗಳಲ್ಲಿ ಯಾವುದಿರ್ಬೋದು ಹಾಗಾದರೆ ಆಪ್ಷನ್ A ತಕ್ಷಣ ವಿಚಾರ ಹೊಳೆಯುವುದು ಒಳನೋಟ ಕಲಿಕೆಯ ಒಂದು ಮುಖ್ಯವಾಗಿರುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡ್ಬೋದು 4ನೇ ಪ್ರಶ್ನೆಗೆ. ಆಪ್ಷನ್ A ಸರಿಯಾದ ಉತ್ತರ ಆಗುತ್ತೆ. ಇನ್ನು 5ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಪರಿಣಾಮ ನಿಯಮವು ಒತ್ತಿ ಹೇಳೋದು. ಪರಿಣಾಮ ನಿಯಮ ಏನಿದೆ ಇದು ಯಾವುದನ್ನ ಎಫೆಕ್ಟಿವ್ ಥಿಯರಿ. ಈ ಒಂದು ನಿಯಮ ಏನನ್ನ ಒತ್ತಿ ಹೇಳುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಆಪ್ಷನ್ ABCD 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಇವಾಗ ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ನಾನು ಇದಕ್ಕೆ ಉತ್ತರವನ್ನು ಹೇಳ್ತೀನಿ. ಆಪ್ಷನ್ C ಏನಿದೆ ಬಹುಮಾನ ಮತ್ತು ಶಿಕ್ಷೆ ಎರಡನ್ನೂ ಕೂಡ ಕೊಡಬೇಕು ಅಂತ ಪರಿಣಾಮ
ನಿಯಮ ಏನು ಮಾಡುತ್ತೆ, ಒತ್ತಿ ಹೇಳೋವಂಥದ್ದು. ಕೇವಲ ಬಹುಮಾನಗಳನ್ನ ಮಾತ್ರ ಕೊಡಬಾರ್ದು ಅಥವಾ ಶಿಕ್ಷೆಯನ್ನು ಮಾತ್ರ ಕೊಡಬಾರ್ದು, ಬಹುಮಾನ ಮತ್ತು ಶಿಕ್ಷೆ ಎರಡನ್ನೂ ಕೊಡೋದೇನೂ ಕೂಡ ಇರಬಾರ್ದು. ಬಹುಮಾನ ಮತ್ತು ಶಿಕ್ಷೆ ಎರಡನ್ನೂ ಕೂಡ ವಿದ್ಯಾರ್ಥಿಗಳಿಗೆ ನಾವೇನು ಮಾಡಬೇಕು, ಕೊಡಬೇಕು. ಸೊ ಹಾಗಾಗಿ ಪರಿಣಾಮ ನಿಯಮ ಇದನ್ನು ಒತ್ತಿ ಹೇಳತ್ತೆ ಅನ್ನೋದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ, ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದನ್ನು ಬಿಟ್ಟು ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಇದು ಸೂಚಿಸುವುದೇನೆಂದರೆ ಅಂತ. ಸೊ ಒಂದು ಹುಡುಗಿಗೆ ಏನೋ ಒಂದು ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದನ್ನು ಅವಳು ಕಂಡುಕೊಳ್ಬೇಕು, ಆದರೆ ಆ ಸಮಸ್ಯೆಗೆ ಹೆದರಿ ಅವಳು ಅಳೋದಕ್ಕೆ ಶುರು ಮಾಡ್ತಾಳೆ. ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ಫಲಾಯನ, ಹೊಂದಾಣಿಕೆ, ಪ್ರತಿಗಮನ, ನಕಾರಾತ್ಮಕತೆ ಅಂತ ಪ್ರಶ್ನೆ ಇದೆ. ಸಾರಿ, ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ, ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಪ್ರತಿಗಮನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, 7ನೇ ಪ್ರಶ್ನೆ ನೋಡಿ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದಂತಹ ಒಂದು ಕ್ರಮ ಯಾವುದು? ಸೊ ಎಲ್ಲ ಟೀಚರ್ಸು ಸ್ಟೂಡೆಂಟ್ಸ್ಗಳ ಮೆಂಟಲ್ ಹೆಲ್ತ್ ಬಗ್ಗೆ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಗಮನ ಹರಿಸ್ಬೇಕಾಗುತ್ತೆ. ಹೋಮ್ವರ್ಕು, ಆ ಕೆಲಸ, ಈ ಕೆಲಸ, ಆ ವರ್ಕ್, ಈ ವರ್ಕ್ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಸ್ಟ್ರೆಸ್ ಕೊಟ್ಟಷ್ಟು ಮಕ್ಕಳ ಒಂದು ಮೆಂಟಲ್ ಹೆಲ್ತ್ ಏನಾಗುತ್ತೆ, ಹಾಳಾಗುತ್ತೆ. ಸೊ ಹಾಗಾಗಿ ಶಿಕ್ಷಕರಾದಂತಹ ನಾವೆಲ್ಲರೂ ಕೂಡ ಒಬ್ಬ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಬೇಕು ಅಂತಂದರೆ ನಾವು ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ. ಸೊ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, ಬಿ, ಸಿ, ಡಿ. ಆಪ್ಷನ್ಸ್ನ ಓದಿದ್ದೀರಿ, ಆಯ್ಕೆಗಳನ್ನು ಓದಿ ಇವಾಗ ಸರಿಯಾದ ಆಯ್ಕೆಯನ್ನು ಉತ್ತರವನ್ನು ಆರಿಸಿದಿರಿ ಅಂತ ಭಾವಿಸ್ಕೊಳ್ತೀನಿ. ಆಪ್ಷನ್ ಸಿ ನೋಡಿ ಇಲ್ಲಿ ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾಗಿರುವಂತಹ ಒಂದು ಕ್ರಮ ಯಾವುದು ಅಂತ ಹೇಳಿ. ಸೊ ಆರೋಗ್ಯಕ್ಕೆ ಸಮಸ್ಯೆ ಇರ್ತಕ್ಕಂತಹ ಸ್ಪರ್ಧೆಗಳನ್ನು ಮಾಡೋದನ್ನು ಏನು ಮಾಡಬೇಕಾಗುತ್ತೆ, ಅವಾಯ್ಡ್ ಮಾಡಬೇಕು, ತಡೆಗಟ್ಟಬೇಕು. ಆವಾಗ ನಾವು ಏನು ಮಾಡಬಹುದು, ಮಕ್ಕಳ ಒಂದು ಮೆಂಟಲ್ ಹೆಲ್ತನ್ನು ನಾವು ಒಂದು ಹದಕ್ಕೆ ತರಬಹುದು ಅಂತ ಹೇಳಿ. ಅವಾಗ ನಾವು ಪ್ರವಾಸವನ್ನು ಕೈಗೊಳ್ಳಬೇಕಾಗುತ್ತೆ. ವಿದ್ಯಾರ್ಥಿಗಳನ್ನು ಉನ್ನತ ಅಂಕ ಗಳಿಸೋ ಹಾಗೆ ನಾವು ಅವರಿಗೆ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಹಾಗೆಯೇ ಸಹಪಠ್ಯ ಚಟುವಟಿಕೆ, ಕರಿಕ್ಯುಲಮ್ ಆಕ್ಟಿವಿಟೀಸ್ಗಳಲ್ಲಿ ಅವರನ್ನು ಪಾರ್ಟಿಸಿಪೇಟ್ ಮಾಡೋ ಹಾಗೆ ನಾವು ಅವ್ರನ್ನ ಏನು ಮಾಡಬೇಕು, ಪುಷ್ ಮಾಡಬೇಕು. ಸೊ ಆದರೆ ಅನಾರೋಗ್ಯಕರ ಸ್ಪರ್ಧೆಗಳನ್ನು ಮಾಡೋದನ್ನು ನಾವೇನು ಮಾಡಬೇಕಾಗತ್ತೆ, ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, 8ನೇ ಪ್ರಶ್ನೆ. ಈ ಹಂತವನ್ನು ಕೂಟಯುಗ ಎಂದು ಕರೆಯುವರು ಅಂತ ಕೇಳಿದರೆ, ಸೊ ಯಾವ ಹಂತವನ್ನು ಕೂಟಯುಗ ಅಂತ ಹೇಳಿ ಕರೀತಾರೆ ಅಂತ. ಸೊ ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಆಯ್ಕೆ ಯಾವುದು, ಸರಿಯಾದಂತಹ ಉತ್ತರ ಯಾವುದು ನೀವು ಗೆಸ್ ಮಾಡಿದಿರಿ ಅಲ್ವಾ? ಓಕೆ, ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗಿತ್ತು. ಉತ್ತರ ಬಾಲ್ಯ ಹಂತ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ, ಈ ಒಂದು ಹಂತವನ್ನು ಕೂಟಯುಗ ಅಂತ ಹೇಳಿ ಕರಿತೀವಿ. ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, 9ನೇ ಪ್ರಶ್ನೆ. ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ ಅಂತ ಇದೆ. ಸೊ ಯಾವ ವಸ್ತುಗಳಿಗೆ ಸಂಬಂಧಪಟ್ಟಿರುತ್ತೆ ಅನ್ನೋದು ಈ ಒಂದು ನುಡಿಗಟ್ಟು. ನೋಡಿ ಇಲ್ಲಿ 9ನೇ ಪ್ರಶ್ನೆಗೆ ಈ ರೀತಿಯಾಗಿರುವಂತಹ ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂತಹ ಆಯ್ಕೆ ಏನು, ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎ ಪರಿಣಾಮ ಮತ್ತು ಸಿದ್ಧತೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ. ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತ ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಅಂತ ತಿಳಿಬೋದು ಅಂತ. ಸೊ ಒಬ್ಬ ಹುಡುಗ ಆಗಿರ್ಬೋದು ಅಥವಾ ವಿದ್ಯಾರ್ಥಿ ಆಗಿರ್ಬೋದು, ಆತ ಸ್ವಕೇಂದ್ರೀಕೃತ ಅಥವಾ ಅವನು ಕಡಿಮೆ ಆಕ್ರಮಣಕಾರಿಯಾಗಿರ್ತಾನೆ. ಆಮೇಲೆ ಅವನಲ್ಲಿ ಸ್ವಾರ್ಥತೆ ಅಷ್ಟೊಂದು ಇರೋದಿಲ್ಲ, ಮತ್ತು ಬೇರೆಯವರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಇದೆಲ್ಲವೂ ಕೂಡ ಅವನಲ್ಲಿ ಇದೆ ಅಂತಂದಾಗ ಅವನು ಒಂದು ಬೆಳವಣಿಗೆಯ ಮಟ್ಟವನ್ನು ತಲುಪಿದ್ದಾನೆ ಅಂತ ತಿಳ್ಕೊಳ್ಬೋದು. ಅದು ಯಾವ ಬೆಳವಣಿಗೆಯ ಮಟ್ಟ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ನೋಡಿ ಇಲ್ಲಿ ಆಯ್ಕೆ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ 10ನೇ ಪ್ರಶ್ನೆಗೆ. ಸೊ ಆಯ್ಕೆಗಳನ್ನ ನೋಡಿದ್ರಿ ಅಲ್ವಾ? ಸರಿಯಾದ ಉತ್ತರ ಸಾಮಾಜಿಕ ಬೆಳವಣಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 11ನೇ ಪ್ರಶ್ನೆ. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತೆ. ಏನಕ್ಕೋಸ್ಕರ ಕಡಿಮೆ ಇರುತ್ತೆ ಅವಧಾನ ಅವಧಿ? ಒಬ್ಬ ಬುದ್ಧಿಮಾಂದ್ಯ ಮಕ್ಕಳ ಒಂದು ಅವಧಾನ ಅವಧಿ ಕಡಿಮೆ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಆಯ್ಕೆ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಆ ಮಗುವಿಗೆ ಹುಟ್ಟಿನಿಂದಲೂ ಕೂಡ ಬಂದಂತಹ ಕೆಲವೊಂದು ಗುಣಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವಧಾನ ಅವಧಿ ಕಡಿಮೆ ಇರ್ತಕ್ಕಂಥದ್ದು. ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ.
ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನ ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಯಾವುದು? ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನ ಮಾಡಬೇಕು ಅಂತ ಅಂದಾಗ ಯಾವ ರೀತಿಯಾದಂತಹ ಪರೀಕ್ಷೆಯನ್ನು ನಾವು ಕೈಗೊಳ್ಳಬೇಕಾಗತ್ತೆ ಅಂತಕ್ಕಂಥದ್ದು. ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಎ ಅಥವಾ ಆಪ್ಷನ್ ಎ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 13ನೇ ಪ್ರಶ್ನೆ, ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನ ಅಳೆಯುವ ಸೂಕ್ತವಾದ ವಿಧಾನ ಯಾವುದು? ಒಂದು ದೊಡ್ಡ ಗುಂಪಿರುತ್ತೆ, ಆ ಗುಂಪಿನಲ್ಲಿ ಒಂದು ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಯ ಸ್ಥಾನವನ್ನು ನಾವು ಮೆಜರ್ ಮಾಡಬೇಕು ಅಂತಂದಾಗ ಸೂಕ್ತವಾಗಿರುವಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಸಿ ಸಮಾಜ ಮಿತಿ ತಂತ್ರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವ ತಂತ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ, ಒಬ್ಬ ವ್ಯಕ್ತಿ ಆತನಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ನ್ಯೂನತೆಗಳನ್ನ ಬೇರೆಯವ್ರ ಮೇಲೆ ಹೇರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಆ ಒಂದು ತಂತ್ರ ನೋಡಿ, ಇಲ್ಲಿ ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಸಿ ಪ್ರಕ್ಷೇಪಣೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ, ಇಲ್ಲಿ ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರುವ ಕಾರ್ಡ್ಗಳನ್ನು ಕೊಡಲಾಗುತ್ತೆ. ಪ್ರತಿ ಮಗುವು ಈ ಸನ್ನಿವೇಶವನ್ನ ಕುರಿತು ಕಥೆಯನ್ನ ಹೆಣೆಯಬೇಕಾಗುತ್ತದೆ ಮತ್ತು ಈ ಕಥೆಯನ್ನ ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನ ಅರ್ಥ ಮಾಡ್ಕೊಳ್ತಾನೆ. ಸೊ ಈ ಒಂದು ಟೆಕ್ನಿಕ್ಗೆ ನಾವು ಏನಂತ ಹೇಳಿ ಕರಿತೀವಿ ಅಂತ. ಸೊ ಪ್ರಶ್ನೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇವಾಗ ನಾನು ಆಪ್ಷನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಸಂದರ್ಶನ, ಪ್ರಕ್ಷೇಪಣಾ ತಂತ್ರ, ವೀಕ್ಷಣೆ, ಆಪ್ತ ಸಲಹೆ, ಈ ಒಂದು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಪ್ರಕ್ಷೇಪಣಾ ತಂತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.